ಆಸ್ಪಿರೆಂಟ್ ಬೂಸ್ಟರ್ ಈ ಒಂದು ಕ್ಲಾಸಲ್ಲಿ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಕ್ಲಾಸ್ ನಾನು ಆಲ್ರೆಡಿ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೆ. ಇದರಲ್ಲಿ ನಾನು ಇವತ್ತು ಮಾರ್ಕೆಟ್ ಎಕನಾಮಿಕ್ ಕಾನ್ಸೆಪ್ಟ್ನ ತಗೊಂಡಿದ್ದೀನಿ. ಎಕನಾಮಿಕ್ಸಲ್ಲಿ ಬರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟಲ್ಲಿ ಮಾರ್ಕೆಟ್ ಎಕನಾಮಿ ಕೂಡ ಒಂದು. ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಿದ್ದೀನಿ. ವಿತ್ ಕ್ವೆಶನ್ ಬ್ಯಾಂಕು ಕೂಡ ನಾನು ಸಾರ್ಟ್ ಔಟನ್ನು ಮಾಡ್ತೀನಿ. What is market economy? Market economy is nothing but it is one of the economic system in which all major economic decisions ಯಾವ್ಯಾವುದು what to produce, how to produce and for whom to produce are taken through the market forces of demand and supply without direct government control. ಏನು ಮಾರ್ಕೆಟ್ ಎಕನಾಮಿ ಅಂದ್ರೆ ಇಲ್ಲಿ ವಾಟ್ ಟು ಪ್ರೊಡ್ಯೂಸ್, ಔಟ್ ಟು ಪ್ರೊಡ್ಯೂಸ್, ಫಾರ್ ಹೋಮ್ ಟು ಪ್ರೊಡ್ಯೂಸ್ ಅನ್ನೋದು ಯಾವ್ದ್ರ ಬೇಸಿಸ್ ಇಂದ ನಾವು ಡಿಸೈಡ್ ಮಾಡ್ತಿದ್ದೀವಿ ಆನ್ ದ ಬೇಸಿಸ್ ಆಫ್ ಮಾರ್ಕೆಟ್ ಫೋರ್ಸಸ್. ಮಾರ್ಕೆಟ್ ಫೋರ್ಸಸ್ ಯಾವುದು ಡಿಮ್ಯಾಂಡ್ ಅಂಡ್ ಸಪ್ಲೈ. ಇಲ್ಲಿ ಗೌರ್ಮೆಂಟ್ ಡೈರೆಕ್ಟ್ ಕಂಟ್ರೋಲ್ ಇರೋದಿಲ್ಲ. ಇಲ್ಲಿ ಯಾರು ಈ ಒಂದು ಮಾರ್ಕೆಟ್ ಸಿಸ್ಟಮ್ ನ ರನ್ ಮಾಡ್ತಿರ್ತಾರೆ, ಪ್ರೈವೇಟ್ ಇಂಡಿವಿಜುವಲ್ಸ್ ಈ ಮಾರ್ಕೆಟ್ ಎಕನಾಮಿನ ಮೇಂಟೈನ್ ಮಾಡ್ತಾ ಇರ್ತಾರೆ. Market economy, it is nothing but it is one of the economic system which is controlled by private individuals. ಇಲ್ಲಿ ಗವರ್ನಮೆಂಟ್ ಇಂಟರ್ಫಿಯರ್ ಇರೋದಿಲ್ಲ. ಇದನ್ನ ನಾವು ಮಾರ್ಕೆಟ್ ಎಕಾನಮಿ ಅಂತ ಏನ್ ಮಾಡ್ತೀವಿ ಕರಿತೀವಿ. ಎಕ್ಸಾಂಪಲ್ USA, ಜಪಾನ್, ಆಸ್ಟ್ರೇಲಿಯಾ. ಇನ್ ರಿಯಾಲಿಟಿ ಹೇಳ್ಬೇಕು ಅಂತ ಹೇಳಿದ್ರೆ ಪ್ಯೂರ್ ಮಾರ್ಕೆಟ್ ಎಕಾನಮಿ ಅವೈಲೇಬಲ್ ಇಲ್ಲ ಈ ಒಂದು ವರ್ಲ್ಡ್ ಎಕಾನಮಿ. ಎಲ್ಲ ಒಂದ್ ಕಡೆ ಮಿಕ್ಸ್ಡ್ ಎಕಾನಮಿ ಅವೈಲೇಬಲ್ ಇದೆ. ಇಟ್ಸ್ ನಥಿಂಗ್ ಬಟ್ ಎಕ್ಸಿಸ್ಟೆನ್ಸ್ ಆಫ್ ಪ್ರೈವೇಟ್ ಅಂಡ್ ಪಬ್ಲಿಕ್ ಸೆಕ್ಟರ್. ಪ್ಯೂರ್ ಆಗಿ ಮಾರ್ಕೆಟ್ ಎಕನಾಮಿ ಪ್ರೈವೇಟ್ ಇಂಡಿವಿಜುವಲ್ಸ್ ಎಲ್ಲ ರನ್ ಮಾಡ್ತಾರೆ. ಗವರ್ನಮೆಂಟ್ ಇಂಟರ್ಫಿಯರ್ 10-15% ಅಟ್ಲೀಸ್ಟ್ ಮಿನಿಮಮ್ ಇದ್ದೇ ಇರುತ್ತೆ. ಒಂದು ಮಾರ್ಕೆಟ್ ಎಕನಾಮಿ ಅಂದ್ರೆ ಏನು ಅನ್ನೋದನ್ನ ನಾವು ಇವತ್ತು ತಿಳ್ಕೊಂತೀವಿ. ಬಟ್ ರಿಯಲ್ ಪ್ಯೂರ್ ಮಾರ್ಕೆಟ್ ಎಕನಾಮಿ ಈ ವರ್ಲ್ಡ್ ಅಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ವೆರಿ ಇಂಪಾರ್ಟೆಂಟ್ ಆಗಿ ಇನ್ ದಿಸ್ ಸಿಸ್ಟಮ್ ಅಲ್ಲಿ ಕನ್ಸ್ಯೂಮರ್ ಏನ್ ಮಾಡ್ತಿದ್ದಾನೆ, ಕನ್ಸ್ಯೂಮರ್ ಡಿಸೈಡ್ ವಾಟ್ ದೇ ವಾಂಟ್ ಟು ಬೈ ಮಾಡಬೇಕು ಅಂತ ಕನ್ಸ್ಯೂಮರ್ ಏನ್ ಮಾಡ್ತಿದ್ದಾನೆ, ಡಿಸೈಡ್ ಮಾಡ್ತಿದ್ದಾನೆ. ಪ್ರೊಡ್ಯೂಸರ್ ಈಸ್ ಡಿಸೈಡಿಂಗ್ ವಾಟ್ ಟು ಪ್ರೊಡ್ಯೂಸ್. ಒಂದು ಪ್ರಾಫಿಟ್ ಅನ್ನ ಮಾಡ್ಬೇಕಂದ್ರೆ ಯಾವ ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರೊಡ್ಯೂಸರ್ ಏನ್ ಮಾಡ್ತಿದ್ದಾನೆ, ಡಿಸೈಡ್ ಮಾಡ್ತಿದ್ದಾನೆ. ಪ್ರೈಸಸ್ ಆರ್ ಡಿಟರ್ಮೈನ್ಡ್ ಬೈ ಡಿಮ್ಯಾಂಡ್ ಅಂಡ್ ಸಪ್ಲೈ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ರೋಲ್ ಆಫ್ ಮಾರ್ಕೆಟ್ ಫೋರ್ಸಸ್ ನೋಡಿ, ಇಲ್ಲಿ ಮಾರ್ಕೆಟ್ ಎಕಾನಮಿಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಇಲ್ಲಿ ಹೈಯರ್ ಡಿಮ್ಯಾಂಡ್ ಇದ್ರೆ ಆಬ್ವಿಯಸ್ಲಿ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಪ್ರೈಸಸ್ ಇನ್ಕ್ರೀಸ್ ಆದಾಗ ಪ್ರೊಡಕ್ಷನ್ ಕೂಡ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸಪ್ಲೈ ರೆಪ್ರೆಸೆಂಟ್ ಪ್ರೊಡ್ಯೂಸರ್ ಡಿಸಿಷನ್. ಇದು ಯಾಕಂದ್ರೆ ಹೈಯರ್ ಹೈಯರ್ ಲೆವೆಲ್ ಪ್ರೈಸಸ್ ಇದ್ರೆ ಪ್ರೊಡ್ಯೂಸರ್ ಸಪ್ಲೈ ಕೂಡ ಏನ್ ಮಾಡ್ತಾನೆ, ಇನ್ಕ್ರೀಸ್ ಮಾಡ್ತಾನೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಮಾರ್ಕೆಟ್ ಎಕಾನಮಿ. ಮಾರ್ಕೆಟ್ ಎಕನಾಮಿ ಫೀಚರ್ಸ್ ಏನು, ಮೀನಿಂಗ್ ಮಾರ್ಕೆಟ್ ಎಕನಾಮಿ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ಫೀಚರ್ಸ್ ಆರಾಮಾಗಿ ನಾವು ತಿಳ್ಕೊಬಹುದು. ಆಲ್ರೆಡಿ ವಿ ನೋ ದಟ್ ಮಾರ್ಕೆಟ್ ಎಕನಾಮಿ ಇಸ್ ಕಂಟ್ರೋಲ್ಡ್ ಬೈ ಪ್ರೈವೇಟ್ ಇಂಡಿವಿಜುವಲ್ ಅಂತ. ಓಕೆ, ಫಸ್ಟ್ ಫೀಚರ್ಸ್ ಏನಿದೆ, ಪ್ರೈವೇಟ್ ಓನರ್ಶಿಪ್ ಆಫ್ ರಿಸೋರ್ಸಸ್ ಅಂತ. ಇಲ್ಲಿ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆರ್ ಆಲ್ ಓನ್ ಬೈ ಹೋಮ್ ಇಂಡಿವಿಜುವಲ್ಸ್ ಆರ್ ಪ್ರೈವೇಟ್ ಫರ್ಮ್ಸ್. ಇಲ್ಲಿ ಪ್ರೈವೇಟ್ ಅವರು ಏನ್ ಮಾಡ್ತಿರ್ತಾರೆ, ರನ್ ಮಾಡ್ತಿರ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿ ಟು ಅರ್ನ್ ಇನ್ಕಮ್ ಅನ್ನ ಮಾಡ್ಬೇಕಾದ್ರೆ ದೇ ಆರ್ ಯೂಸಿಂಗ್ ಅವೈಲೇಬಲ್ ರಿಸೋರ್ಸಸ್ ಅಂತ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಫ್ರೀಡಮ್ ಆಫ್ ಚಾಯ್ಸ್ ಇರುತ್ತೆ, ಎಲ್ರಿಗೂ ಫ್ರೀಡಮ್ ಇದೆ. ಕನ್ಸ್ಯೂಮರ್ ಈ ಕ್ಯಾನ್ ಬೈ ಎನಿ ಗೂಡ್, ಚಾಯ್ಸ್ ಇದೆ. ಪ್ರೊಡ್ಯೂಸರ್ ಈ ಕ್ಯಾನ್ ಚೂಸ್ ವಾಟ್ ಅಂಡ್ ಹೌ ಟು ಪ್ರೊಡ್ಯೂಸ್. ಯಾವಾಗ ಗೂಡಾದ್ರೂ ಪ್ರೊಡ್ಯೂಸ್ ಮಾಡ್ಬೋದು, ಹೇಗ್ ಬೇಕಾದ್ರೂ ಪ್ರೊಡ್ಯೂಸ್ ಮಾಡ್ಬೋದು. ಅದನ್ನ ಚೂಸ್ ಮಾಡೋ ಒಂದು ಅಧಿಕಾರ ಯಾರಿಗಿರುತ್ತೆ, ಪ್ರೊಡ್ಯೂಸರ್ಗೆ ಒಂದು ಫ್ರೀಡಮ್ ಇದೆ. ಅದೇ ವರ್ಕರ್ ಕ್ಯಾನ್ ಚೂಸ್ ವೇರ್ ಈ ಕ್ಯಾನ್ ವರ್ಕ್. ಎಲ್ಲಿ ಬೇಕಾದ್ರೂ ಅವ್ನು ಏನ್ ಮಾಡ್ಬೋದು, ಕೆಲಸವನ್ನ ಮಾಡ್ಬೋದು. ನೆಕ್ಸ್ಟ್ ಏನಿದೆ, ಪ್ರಾಫಿಟ್. ಅಂದ್ರೆ ಪ್ರಾಫಿಟ್ ಮೋಟೋನ ಇಟ್ಕೊಂಡೆ ಮಾರ್ಕೆಟ್ ಎಕಾನಮಿ ಏನಾಗುತ್ತೋ ರನ್ ಆಗುವಂಥದ್ದು. ಮ್ಯಾಕ್ಸಿಮಮ್ ಅವರು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡ್ಕೊಳಕ್ಕೆ ಏನ್ ಮಾಡ್ತಿರ್ತಾರೆ, ಟ್ರೈ ಮಾಡ್ತಿರ್ತಾರೆ. ನೆಕ್ಸ್ಟ್ ಏನು, ಪ್ರೈಸ್ ಮೆಕಾನಿಸಮ್. ಇಲ್ಲಿ ಪ್ರೈಸಸ್ ಆರ್ ಡಿಟರ್ಮೈನ್ಡ್ ಬೈ ಆನ್ ದ ಬೇಸಿಸ್ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ. ಇಲ್ಲಿ ಯಾಕಂದ್ರೆ ಯಾವ್ದೇ ರೀತಿ ಗವರ್ನಮೆಂಟ್ ಫಿಕ್ಸ್ಡ್ ಪ್ರೈಸಸ್ ಪ್ಯೂರ್ ಮಾರ್ಕೆಟ್ ಎಕಾನಮಿಲಿ ನಾವು ನೋಡೋದಿಲ್ಲ. ಕಾಂಪಿಟೇಷನ್, ಇಲ್ಲಿ ಮೆನಿ ಬಯರ್ಸ್ ಅಂಡ್ ಸೆಲ್ಲರ್ಸ್ ಇರ್ತಾರೆ. ಯಾಕೆಂದ್ರೆ ಕಾಂಪಿಟೇಷನ್ ಹೆವಿ ಇರುತ್ತೆ ಟು ಮೇಂಟೈನ್ ಕ್ವಾಲಿಟಿ ಅಂಡ್ ಲೋಯರ್ ಪ್ರೈಸ್. ನೆಕ್ಸ್ಟ್ ಏನಿದೆ, ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಮಾರ್ಕೆಟ್ ಎಕಾನಮಿ. ಒಂದು ಏನು, ಎಫಿಷಿಯಂಟ್ ಅಲೋಕೇಶನ್ ಆಫ್ ರಿಸೋರ್ಸಸ್. ಇಲ್ಲಿ ಹೈ ಲೆವೆಲ್ ಡಿಮ್ಯಾಂಡ್ ಇರೋದ್ರಿಂದ ನಾವು ರಿಸೋರ್ಸಸ್ ಶಾರ್ಟೇಜ್ ಆಫ್ ರಿಸೋರ್ಸಸ್ ಎಲ್ಲ ಒಂದು ಕಡೆ ಶಾರ್ಟೇಜ್ ಆಫ್ ರಿಸೋರ್ಸಸ್ ಅವೈಲೇಬಲ್ ಇರೋದ್ರಿಂದ ಇರೋ ರಿಸೋರ್ಸ್ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಬೇಕು. ಇದರಿಂದ ವಿ ಕ್ಯಾನ್ ರೆಡ್ಯೂಸ್ ವೇಸ್ಟ್ ಕೂಡ ರೆಡ್ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಏನು, ಕನ್ಸ್ಯೂಮರ್ ಸಾವರ್ನಿಟಿ. ನಥಿಂಗ್ ಬಟ್ ಕನ್ಸ್ಯೂಮರ್ ಇಸ್ ದಿ ಕಿಂಗ್ ಅಂತ. ಅಂದ್ರೆ ಏನು, ಕನ್ಸ್ಯೂಮರ್ ಪ್ರಿಫರೆನ್ಸ್ ಮೇಲೆ ಏನಾಗುತ್ತೆ, ಪ್ರೊಡಕ್ಷನ್ ಇಲ್ಲಿ ಏನಾಗುತ್ತೆ, ಡಿಸೈಡ್ ಆಗುತ್ತೆ. ನೆಕ್ಸ್ಟ್ ಏನು, ಎಂಕರೇಜ್ ಇನೋವೇಷನ್. ಮಾರ್ಕೆಟ್ ಎಕಾನಮಿ ಏನೇನ ಮಾಡುತ್ತೆ, ಪ್ರಾಫಿಟ್ ಮೋಟೋ ಇಟ್ಕೊಂಡಿರೋದ್ರಿಂದ ನ್ಯೂ ಟೆಕ್ನಾಲಜಿ ಪ್ರಾಡಕ್ಟ್ಸ್ಗೆ ಏನ್ ಮಾಡ್ತಾರೆ, ಇಂಪಾರ್ಟೆನ್ಸ್ ನ ಕೊಡ್ತಾರೆ ಥ್ರೂ ದಿ ಇನೋವೇಷನ್ ಅಂತ ನಾವು ಕರಿಬಹುದು. ಎಕನಾಮಿಕ್
ಫ್ರೀಡಮ್. ಇಲ್ಲಿ ಇಂಡಿವಿಜುವಲ್ಸ್ ಆರ್ ಫ್ರೀ ಟು ಚೂಸ್ ಆಕ್ಯುಪೇಷನ್ ಅಂಡ್ ಕನ್ಸಂಪ್ಷನ್. ಇಂಡಿವಿಜುವಲ್ ಯಾವಾಗ ಆಕ್ಯುಪೇಷನ್ ಒಂದು ಕನ್ಸಂಪ್ಷನ್ ಏನ್ ಮಾಡ್ಬೇಕು, ಚೂಸ್ ಅನ್ನ ಮಾಡ್ತೀವಿ. ಕೂಡ ಡಿಸ್ಅಡ್ವಾಂಟೇಜ್ ಏನಿದೆ, ಇನ್ಇಕ್ವಾಲಿಟಿ ಆಫ್ ಇನ್ಕಮ್. ನೋಡಿ ಏನಾಗುತ್ತೆ ಅಂದ್ರೆ ಇಲ್ಲಿ ರಿಚ್ ಗೆಟ್ಸ್ ಮೋರ್ ಗೂಡ್ಸ್ ಅಂದ್ರೆ ಏನು, ಇಲ್ಲಿ ಎಲ್ಲೋ ಒಂದ್ ಕಡೆ ಮಾರ್ಕೆಟ್ ಎಕನಾಮಿ ಇಂಡಿವಿಜುವಲ್ ಏನ್ ಮಾಡ್ತಿದ್ದಾನೆ, ಪ್ರೊಡಕ್ಷನ್ ಅನ್ನ ಮಾಡ್ತಿದ್ದಾನೆ. ಇಲ್ಲ ಒಂದ್ ಕಡೆ ಪ್ರೈಸಸ್ ನ ಅವ್ರು ಏನ್ ಮಾಡ್ಬೋದು, ಹೈಯರ್ ಲೆವೆಲ್ ಅಲ್ಲಿ ಇಡ್ಬೋದು. ಪ್ರೈಸಸ್ ಹೈಯರ್ ಲೆವೆಲ್ ಅಲ್ಲಿ ಇಟ್ಟಾಗ ರಿಚ್ ಪರ್ಸನ್ ಓನ್ಲಿ ಬೈ, ಎಷ್ಟಾದ್ರೂ ರಿಚ್ ಪರ್ಸನ್ ಬೈ ಮಾಡ್ತಾನೆ. ಪೂರ್ ಪರ್ಸನ್ ಪ್ರೈಸಸ್ ಅಲ್ಲಿ ಸ್ವಲ್ಪನೇ ಚೇಂಜಸ್ ಆದ್ರೂ ಕೂಡ ಅವ್ನು ಬೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಲ್ಲಿ ರಿಚ್ ಅಂಡ್ ಪೂರ್ ಅನ್ನೋ ಡಿಫ್ರೆನ್ಸ್ ಇನ್ಕ್ರೀಸ್ ಆಗುತ್ತೆ ಇಲ್ಲಿ ಮಾರ್ಕೆಟ್. ಇನ್ನೊಂದು ನೆಗ್ಲೆಕ್ಟ್ ಸೋಷಿಯಲ್ ವೆಲ್ಫೇರ್. ಏನ್ ಸೋಷಿಯಲ್ ವೆಲ್ಫೇರ್ ನೆಗ್ಲೆಕ್ಟ್ ಆಗುತ್ತೆ ಅಂದ್ರೆ ಇಲ್ಲಿ ಪ್ರೈವೇಟ್ ಇಂಡಿವಿಜುವಲ್ ರನ್ ಅನ್ನ ಮಾಡ್ತಿರೋದ್ರಿಂದ ಎಲ್ಲ ದೇ ಥಿಂಕ್ ಅಬೌಟ್ ಪ್ರಾಫಿಟ್. ಯಾವತ್ತೂ ಕೂಡ ಲಾಸ್ ಮಾಡ್ಕೊಳ್ಳೋಕೆ ಅವ್ರು ಇಷ್ಟಪಡೋದಿಲ್ಲ. ಹಾಗಾಗಿ ಪಬ್ಲಿಕ್ ಗೂಡ್ಸ್ಗಳು, ಎಜುಕೇಶನ್, ಹೆಲ್ತ್ ಸೆಕ್ಟರ್ ಏನಾಗ್ಬೋದು ಉಳಿಲಿಕ್ಕೆ ಸೋಷಿಯಲ್ ವೆಲ್ಫೇರ್ ನ ಮಾಡೋದಕ್ಕೆ ಸಾಧ್ಯ. ಅದೇ ರೀತಿ ಮೊನೊಪೊಲಿ ಅಂಡ್ ಎಕ್ಸ್ಪ್ಲೋಟೇಷನ್. ಮೊನೊಪೊಲಿ ಅಂದ್ರೆ ಏನು, ಸಿಂಗಲ್ ಸೆಲ್ಲರ್ ಇದ್ದಾಗ ಅವ್ನು ಏನನ್ನ ಮಾಡ್ಬೋದು, ಲೆಸ್ ಅಂದ್ರೆ ಏನು, ಲೋಯರ್ ಲೆವೆಲ್ ಅಲ್ಲಿ ಪ್ರೊಡಕ್ಷನ್ ಅನ್ನ ಮಾಡಿ ಪ್ರೈಸ್ ನ ಏನ್ ಮಾಡ್ಬೋದು, ಇನ್ಕ್ರೀಸ್ ಮಾಡ್ಬೋದು. ಆಗ ಏನಾಗ್ತಾ ಹೋಗುತ್ತೆ, ಕನ್ಸ್ಯೂಮರ್ಸ್ ನ ಎಕ್ಸ್ಪ್ಲೋಟ್ ಅನ್ನ ಮಾಡೋದು ಮೊನೊಪೊಲಿ ಮಾರ್ಕೆಟ್. ಇದು ಕೂಡ ಒಂದು ಡಿಸ್ಅಡ್ವಾಂಟೇಜ್. ಇನ್ನೊಂದು ಎಕನಾಮಿಕ್ ಇನ್ಸ್ಟೆಬಿಲಿಟಿ. ಲೈಕ್ ನಮ್ಗೆ ಗೊತ್ತಿದೆ, ಪ್ರೈಸಸ್ ಇನ್ಕ್ರೀಸ್ ಆದ್ರೆ ಆಬ್ವಿಯಸ್ಲಿ ಎಕನಾಮಿಲಿ ಏನಾಗುತ್ತೆ, ಇನ್ಫ್ಲೇಷನ್ ಆಗುತ್ತೆ, ರಿಸೆಷನ್ ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. These are the some of the important disadvantages of market. ರೋಲ್ ಆಫ್ ಗವರ್ನಮೆಂಟ್ ಇನ್ ಮಾರ್ಕೆಟ್ ಎಕನಾಮಿ ಏನಿದೆ, ನಾನು ಅವಾಗಲೇ ಹೇಳ್ದಂಗೆ ಪ್ಯೂರ್ ಮಾರ್ಕೆಟ್ ಎಕನಾಮಿ ಅವೈಲೇಬಲ್ ಇಲ್ಲ. ಸಮ್ಹೌ ವಿ ಫೌಂಡ್ ಮಿಕ್ಸ್ಡ್ ಎಕಾನಮಿ. ಮಿಕ್ಸ್ಡ್ ಎಕಾನಮಿ ಹೇಳಿದಾಗ ಎಕ್ಸಿಸ್ಟೆನ್ಸ್ ಆಫ್ ಪ್ರೈವೇಟ್ ಅಂಡ್ ಪಬ್ಲಿಕ್ ಸೆಕ್ಟರ್. ಇಲ್ಲಿ ಏನಾಗುತ್ತೆ, ಗವರ್ನಮೆಂಟ್ ರೆಗ್ಯುಲೇಟರ್ ಎಸೆನ್ಷಿಯಲ್ ಗೂಡ್ಸ್ ನ ಪ್ರೈಸಸ್ ನ ಒಂದು ಏನ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ. ಇಟ್ ಆಲ್ಸೋ ಪ್ರೊವೈಡ್ ಪಬ್ಲಿಕ್ ಗೂಡ್ಸ್ ಲೈಕ್ ಎಜುಕೇಶನ್, ಡಿಫೆನ್ಸ್, ಹೆಲ್ತ್. ರಿಡ್ಯೂಸ್ ಇನ್ಇಕ್ವಾಲಿಟಿ ಥ್ರೂ ದಿ ಟ್ಯಾಕ್ಸಸ್ ಅಂಡ್ ಸ್ಕೀಮ್ಸ್ ಗಳನ್ನ ಏನ್ ಎಕನಾಮಿ ಅಂದ್ರೆ ಏನು, ಅದ್ರ ಫೀಚರ್ಸ್ ಅಡ್ವಾಂಟೇಜ್ ಎಲ್ಲ ಇರುತ್ತೆ. ಕ್ವೆಶನ್ ಬ್ಯಾಂಕ್ ಅಲ್ಲಿ ಇರುವಂತ ಕ್ವೆಶನ್ಸ್ ಅನ್ನ ಸಾರ್ಟ್ ಔಟ್. ಕ್ಯಾಶ್ ಇಸ್ ಅ ಸೆಟ್ ಆಫ್ ಅರೇಂಜ್ಮೆಂಟ್ಸ್ ವೇರ್ ಎಕನಾಮಿಕ್ ಏಜೆಂಟ್ಸ್ ಕ್ಯಾನ್ freely exchange their endowments or products with each other. Market economy is a set of market economy, is one of the private sector. We have private individual. Give an example for market economy. Japan example for market economy. 4 marks 12 sentence ಅಲ್ಲಿ question bank question ಇದೆ. How does market economy work? ಹೇಗೆ work ಆಗುತ್ತೆ ಅಂದ್ರೆ ನಾನು ಎಕ್ಸ್ಪ್ಲೈನ್ once again ನಾನು ನಿಮಗೆ ರಿವಿಷನ್ ಮಾಡ್ತೀನಿ. We are all know that market economy is nothing but it is a privately owned and managed by the private individuals ಅಂತ. All economic activity decision which is taken by individual. Free interaction of individuals ಇರುತ್ತೆ. All economic agents can freely exchange their products to each other. There is no interference of the government. Example, now already know that market economy is a set of arrangements where economic agents can freely exchange their endowments or products with each other. Next thing is that we are all know that the price which is played very important role which mutually agree upon the buyers and sellers which exchange can take place. Very important agi the prices of goods and services serve indicator to producers ಮತ್ತೆ consumers ಗೆ price ಒಂದು indicator ಆಗಿ ಏನ್ ಮಾಡುತ್ತೆ. ನೋಡಿ ಮಾರ್ಕೆಟ್ ಎಕನಾಮಿ ಅಂದ್ರೆ ಟ್ರೈ ಟು ಸಾಲ್ವ್ ದಿ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ದಿ ಎಕಾನಮಿ ರಿಗಾರ್ಡಿಂಗ್ ಹೌ ಟು ಪ್ರೊಡ್ಯೂಸ್ ಹೌ ಮಚ್ ಪ್ರೊಡ್ಯೂಸ್. ಯಾಕೆಂದ್ರೆ ಆನ್ ದ ಬೇಸಿಸ್ ಆಫ್ ಪ್ರೈಸ್ ಸಿಗ್ನಲ್ ಮೇಲೆ ಕನ್ಸ್ಯೂಮರ್ ಪ್ರಿಫರೆನ್ಸ್ ಮೇಲೆ ಮಾರ್ಕೆಟ್ ಎಕನಾಮಿ ಎಷ್ಟು ಕೂಡ ಕ್ವೆಶನ್ ಬ್ಯಾಂಕ್ ಅನ್ನ ಸಾಲ್ವ್ ರಿವಿಷನ್ ನ ಮಾಡಿ. ರಿವಿಷನ್ ಮಾಡ್ದಲೇ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ನ ಓದಿದ್ರೆ ಅರ್ಥ ಆಗೋದಿಲ್ಲ. ಎಷ್ಟು ರಿವಿಷನ್ ಮಾಡ್ತೀವೋ ಅಷ್ಟು ನಮಗೆ ಎಕನಾಮಿಕ್ಸ್ ಕಾನ್ಸೆಪ್ಟ್, ಎಕನಾಮಿಕ್ಸ್ ಅಂತಲ್ಲ ಎಲ್ಲ ಸಬ್ಜೆಕ್ಟ್ಗಳು ಕೂಡ ನೆನಪಲ್ಲಿ ಉಳಿಯುತ್ತೆ. ಹಾಗಾಗಿ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ